ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ. ನಮ್ಮ ಒಂದು ವಿಷಯವನ್ನು ಮಂಡಿಸಬೇಕು ಅಂತಂದ್ರ ಅದನ್ನ ತಿಳಿಸಿ ಹೇಳಬೇಕು, ಗೊತ್ತುಪಡಿಸ್ಬೇಕು, ಅರ್ಥ ಪಾಡಿಸ್ಬೇಕು, ಎಲ್ಲಾನು ಸರಿ. ಅದನ್ನೂ ಮೀರಿ ಕೇಳಿಲ್ಲ ಅಂತಂದ್ರೆ ಕೆಲವೊಂದ್ಸಲಿ ವಾದಿಸ್ಬೇಕಾಗ್ತದೆ. ವಾದಿಸಿದಾಗ ಮಾತ್ರ ಕೆಲವು ವಿಷಯಗಳು ನಾವು ಹೇಳುವವರಿಗೆ ಮನದಟ್ಟಾಗೋ ಚಾನ್ಸಸ್ ಇರ್ತಾವ. ಆದ್ರೆ ಇನ್ನೂ ಕೆಲವು ಜನ ಇರ್ತಾರೆ, ಅವ್ರು ಹೆಂಗ್ ಮಾಡ್ತಾರಂತಂದ್ರೆ ವಾದ ಇಲ್ಲ, ಅರ್ಥೈಸುದಿಲ್ಲ, ಏನಿಲ್ಲ, ವಿತಂಡವಾದ. ಅವ್ರು ಮಾಡೋದು ತಪ್ಪು ಅಂತ ಗೊತ್ತಿದ್ರು ಅವ್ರು ಏನ್ ಮಾಡ್ಕೊತಾ ಹೋಗ್ತಾರೆ ಅಂತಂದ್ರೆ ವಿತಂಡವಾದ ಮಾಡ್ಕೊಂತ ಹೋಗ್ತಾರೆ. ಆ ರೀತಿಯಾದ ಒಂದು ಸನ್ನಿವೇಶ ನಿಮ್ಮ ಮುಂದೆ ಹೇಳಬೇಕು. ನರಿಗೂ ಮತ್ತು ಕತ್ತೆಗೂ ನಡೆದಿರ್ತತಿ ವಿಷಯ, ಮಾತುಕತೆ ನಡೆದಿರ್ತತಿ. ಆ ಮಾತಿನ ನಡ್ಬರ್ಕ ಏನೋ ವಿಷಯ ಮುಂದುವರೆದು ಕತ್ತಿ ಹೇಳ್ತತಿ ಆಕಾಶ ಹಸಿರು ಕಲರ್ ಐತಿ ಅಂತ ಕತ್ತಿ ಹೇಳ್ತತಿ. ಅದಕ್ಕೆ ನರಿ ಅಂತತಿ ಇಲ್ಲ, ಅದು ಹಸಿರಿಲ್ಲ, ಅದು ನೀಲಿ ಕಲರ್ ಐತಿ ಅಂತ ನರಿ ಹೇಳ್ತದೆ. ಇಲ್ಲ ಅದು ಹಸಿರು ಐತಿ ಅನ್ನೋದು ಕತ್ತೆಯ ವಾದ, ಇಲ್ಲ ಅದು ನೀಲಿನ ಐತಿ ಅನ್ನೋದು ನರಿಯ ವಾದ. ಇದು ಎಲ್ಲಿವರೆಗೂ ಹೋಯ್ತ್ರಿ ಅಂತಂದ್ರೆ ಪಂಚಾಯತಿವರೆಗೂ ಹೋಗ್ತತಿ ವಿಷಯ. ಪಂಚಾಯತಿಗೆ ಹೋದಾಗ ಕಾಡಿನ ರಾಜ ಆಗಿರ್ತಕ್ಕಂತಹ ಸಿಂಹ ಅಲ್ಲಿ ಅಧ್ಯಕ್ಷತೆನ ವಹಿಸ್ಕೋತಾನ. ಕೇಳ್ತಾನ, ಎರಡೂ ಕಡೆಯಿಂದನೂ ವಾದವನ್ನ ಕೇಳಿ ತಮ್ಮ ಸೈನಿಕರಿಗೆ ಹೇಳ್ತಾನ, ಒಂದು ವಿಷಯವನ್ನ ತೀರ್ಪನ್ನ ಹೊರಡಿಸ್ತಾನ. ಸೈನಿಕರಿಗೆ ಹೇಳ್ತಾನ, ಏನಿಲ್ಲ, ನರಿನ್ ತಗೊಂಡು ಹೋಗಿ ಒಳಗೆ ಹಾಕ್ರಿ, ಜೈಲಿಗೆ ಹಾಕ್ರಿ. ಅದಕ್ಕೆ 20 ದಿನಗಳ ಕಾಲ ನಾ ಸಜೆಯನ್ನ ವಿಧಿಸಿನಿ, ಕತ್ತೆಯನ್ನ ಬಿಟ್ಟು ಕಳ್ಸೀನಿ ಅಂತ ಹೇಳಿ ಆತ ತೀರ್ಪನ್ನ ಹೊರಡಿಸ್ತಾನ. ನರಿಗೆ ವಿಚಿತ್ರ ಅನ್ಸತಿ. ನಾ ಹೇಳಿದ್ದು ಸರಿ ಐತಿ ಅನ್ನೋದು ನರಿಗೂ ಗೊತ್ತು, ಕಾಡಿನ ರಾಜ ಆಗಿರ್ತಕ್ಕಂಥ ಸಿಂಹನಿಗೂ ಗೊತ್ತು. ಆದ್ರೂ ಕೂಡ ಯಾಕೆ ನನಗೆ ಈ ಶಿಕ್ಷೆ ಅನ್ನೋದು ನರಿ ಪ್ರಶ್ನೆ. ಹೀಗಿದ್ದಾಗ ಆ ಸಭೆಯಲ್ಲಿ ನರಿ ಕೇಳ್ತತಿ, ಮಹಾಪ್ರಭು, ನಂದೊಂದು ಪ್ರಶ್ನೆ ಐತಿ, ನೀವು ದಯವಿಟ್ಟು ತಪ್ಪು ತಿಳ್ಕೊಬಾರ್ದು, ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ನರಿ ಹೇಳ್ತತಿ. ಹ್ಞೂ ಅಂತಾನ ರಾಜ. ಇಲ್ಲ, ಆಕಾಶದ ಬಣ್ಣ ನೀಲಿ ಅನ್ನೋದು ಇದು ಸರ್ವೇ ಸಾಮಾನ್ಯ ಐತಿ, ಯೂನಿವರ್ಸಲ್ ಟ್ರೂತ್ ಐತಿ, ನಾ ಅದನ್ನ ಹೇಳಿನಿ. ಆದ್ರೆ ಕತ್ತೆ ಹೇಳೈತಿ ಅದು ಹಸಿರು ಐತೆ ಅಂತ ಹೇಳಿ, ಅದ್ರ ನೀವು ನನಗ ಶಿಕ್ಷೆ ಕೊಟ್ರಲ್ಲ, ನೀವು ಅದಕ್ಕೆ ಯಾಕೆ ಶಿಕ್ಷೆ ಕೊಡ್ಲಿಲ್ಲ, ನನಗಿದು ತಿಳಿಲಿಲ್ಲ ಯಾಕ ಅಂತ ನರಿ ಪ್ರಶ್ನೆ ಮಾಡ್ತದೆ. ಅದಕ್ಕೆ ಕಾಡಿನ ರಾಜ ಹೇಳ್ತತಿ, ನೀನ ಹೇಳಿದಲ್ಲ ಆಕಾಶದ ಬಣ್ಣ ನೀಲಿ ಐತೆ ಅನ್ನೋದು ಎಲ್ಲರಿಗೂ ಗೊತ್ತು, ಇದು ಯೂನಿವರ್ಸಲ್ ಟ್ರೂತ್ ಅಂತ ನೀನ ಹೇಳಿದಿಲ್ಲ. ಈ ಯೂನಿವರ್ಸಲ್ ಟ್ರೂತ್ನ ಗೊತ್ತಿದ್ದು ಸುಮ್ಮಿರ್ಬೇಕು. ಅದ್ಯಾಕೆ ನೀ ಆ ಕತ್ತಿ ಜೊತೆ ಹೋಗಿ ವಾದ ಮಾಡಕತ್ತಿ? ನೀ ವಾದ ಮಾಡಕತ್ತಿ, ಅದು ವಿತಂಡವಾದ ಮಾಡಕತ್ತೈತಿ. ನೀ ಹೇಳುವಂತನ್ನ ಕೇಳಿಸ್ಕೊಳ್ಳುವಂತ ಪೇಶನ್ಸು, ತಾಳ್ಮೆ ಅದಕ್ಕಿಲ್ಲ. ಹೌದಾ? ಸತ್ಯ ಗೊತ್ತಿದ್ದವರು ಅರ್ಥ ಮಾಡ್ಕೊಳ್ಳೋರ್ ಮುಂದೆ ಹೇಳ್ಬೇಕು. ಅದು ಬಿಟ್ಟು ನಿನ್ನ ವಾದ ನೀನ ಮಾಡ್ಕೊಂತ ಹೋದಿ, ಅದ್ರ ವಾದ ಅದ ಮಾಡ್ಕೊಂತ ಹೋತು. ಬೆಳಿಗ್ಗೆಯಿಂದ ನೀವಿಬ್ರು ವಾದ ಮಾಡಕತ್ತೀರಿ. ಇಡೀ ಕಾಡಿನೊಳಗೆಲ್ಲ ಕೋಲಾಹಲ ಎಬ್ಸಿದ್ರಿ ನೀವಿಬ್ರು. ನೀವ್ ಒಂದು ಸರಿ ಹೇಳಿ, ಇಲ್ಲಪ್ಪ ಅದು ಹಸಿರಿಲ್ಲ ನೀಲಿ ಐತಿ ಅಂತ ನೀವ್ ಒಂದ್ಸರಿ ಹೇಳ್ಬೇಕು. ಕೇಳಿಲ್ಲ ಅಂದ್ರೆ ಕೈ ಬಿಟ್ಬಿಡ್ಬೇಕು. ಇದು ಜಾಣ್ರ ಲಕ್ಷಣ. ಮಾತಾಡಕ್ ಬರ್ತತಿ, ನಾವ್ ಮಾತಾಡ್ತೀವಿ, ನಾವ್ ಎಲ್ಲವನ್ನು ಗೆದ್ದುಕೊಂಡೇ ಬರ್ತೀವಿ ಅಂತಕ್ಕಂಥವ್ರು ಈ ರೀತಿ ವಿತಂಡವಾದಿಗಳ ಜೊತೆ ಮಾತಾಡಕ್ ಹೋಗಂಗಿಲ್ಲ ಅಂತ ಸಿಂಹ ಹೇಳಿದಾಗ ಏನಾಗ್ತತಿ ಅಂತಂದ್ರ ನರಿಗೆ ತನ್ನ ತಪ್ಪಿನ ಅರಿವಾಗ್ತತಿ. ಇಂಥ ಜನಗಳು ನಮಗ್ ದಿನವಿಡೀ ಭೇಟಿ ಆಗ್ತಾ ಇರ್ತಾರ. ಯಾವ ರೀತಿ ರೀ ಅಂತಂದ್ರ ಅವ್ರದ್ದು ತಲಿ ಹೆಂಗ ಅಂತಂದ್ರ ತುಂಬಿದ ಲೋಟ ಇದ್ದಂಗ. ಅವ್ರ ತಲಿ ಒಳಗ ಖಾಲಿ ಇತ್ತು ಅಂತಂದ್ರೆ ಯಾರಾದ್ರೂ ಹೇಳಿರ್ತಕ್ಕಂಥ ವಿಷಯ ಅವ್ರ ತಲಿ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತತಿ. ಆದ್ರ ಅವ್ರ ತಲಿ ಹೆಂಗ್ರಿ? ತುಂಬೈತೆ, ಆಲ್ರೆಡಿ ತುಂಬ್ಕೊಂಡ್ಬಿಟ್ಟತಿ. ಒಂದೇನ್ ತನ್ನಿಷ್ಟದ ನೀರ್ ತುಂಬ್ಕೊಂಡೈತೋ, ತನ್ನಿಷ್ಟದ ಹಾಲು ತುಂಬ್ಕೊಂಡೈತೋ, ಚಾ ತುಂಬ್ಕೊಂಡೈತೋ, ಗಂಜಿ ತುಂಬ್ಕೊಂಡೈತೋ, ಏನೋ ತನಗೆ ಏನ್ ಅನ್ಸತ್ಲ ಅದನ್ನ ತುಂಬ್ಕೊಂಡಿರ್ತಕ್ಕಂಥ ಲೋಟ. ಆ ಲೋಟದೊಳಗ ನಾವು ಬೇರೆ ಏನ ಹಾಕಿದ್ರು ಕೂಡ ಏನಾಗ್ತತಿ, ಅದು ಹೊರಗ ಬರ್ತತಿ ವಿನಃ ಒಳಗ್ ಹೋಗಂಗಿಲ್ಲ. ಅದು ಹಿಡ್ಕೊಳಂಗಿಲ್ಲ, ಆ ಲೋಟ ಹಿಡ್ಕೊಳಂಗಿಲ್ಲ. ಯಾಕಂದ್ರೆ ಆಲ್ರೆಡಿ ಆ ಲೋಟ ತುಂಬಿ ಬಿಟ್ಟೈತಿ. ಅದಕ್ಕೆ ನಾವೇನ್ ಮಾಡ್ಬೇಕ್ರಿ? ಈ ರೀತಿಯಾದ ಜನರಿಂದ ನಾವು ದೂರ ಇರೋದನ್ನ ಕಲಿಬೇಕು. ಇಂಥವ್ರ ಜೊತೆ ವಾದ ಮಾಡೋದ್ರಿಂದ ನಮ್ಮ ರಕ್ತ ಸುಡ್ತತಿ, ನಮ್ಮ ಸಮಯ ಹಾಳಾಗ್ತತಿ, ನಮ್ಮ ಪೇಶನ್ಸ್ ಹೊರಟು ಹೋಗ್ತತಿ, ನಮಗ್ ಸಿಟ್ಟು ಬರಕ್ ಶುರು ಆಗ್ತತಿ. ಯಾಕಂತಂದ್ರ ನಾವು ಹೇಳೋದು ಸತ್ಯ ಅನ್ನೋದು ನಮಗ್ ಗೊತ್ತಿರ್ತತಿ. ಆದ್ರ ವಿತಂಡವಾದಿಗಳಿಗೆ ಏನಿರಂಗಿಲ್ಲ ಅಂದ್ರೆ ನಾ ಹೇಳುವುದೇ ಸತ್ಯ, ಇಲ್ಲ ನಾವು ವಾದ ಮಾಡ್ತಿರೋದೇ ಕರೆಕ್ಟ್ ಅನ್ನುವಂತಹ ಮನಸ್ಥಿತಿ ಒಳಗ ಅವ್ರು ಇರ್ತಾರ. ಈ ರೀತಿಯಾದ ಜನರ ಜೊತೆ ನಾವು ಗುದ್ದಾಡ್ಕೊಂತ ಹೋದ್ವಿ ಅಂತಂದ್ರ ನಮ್ಮ ಮನಸ್ಸಿನ ನೆಮ್ಮದಿ ಕೂಡ ಹಾಳಾಗಿ ಹೋಗ್ತತಿ. ಇವರಿಗೆ ಯಾವುದೇ ರೀತಿಯಾದ ಒಂದು ವಿಷಯದ ಸಂಪೂರ್ಣ ಅರಿವು ಇರಂಗಿಲ್ಲ, ಸಂಪೂರ್ಣ ಅರ್ಥನೂ ಗೊತ್ತಿರಂಗಿಲ್ಲ, ಜ್ಞಾನ ಅಂತೂ ಮೊದಲೇ ಇರಂಗಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೋ, ತಾವು ಅನ್ಕೊಂಡಿದ್ದ ಖರೆ ಅಂತ ಎಲ್ಲ ಕಡೆನೂ ಹೋಗ್ಬಿಡ್ತಾರ. ಅದಕ್ಕೆ ಇಂಥ ಜನರಿಗೆ ಏನ್ ಮಾಡ್ತಾರೆ ಕೆಲವೊಬ್ರು ಅಂತಂದ್ರ ಅವ್ರ ಜೊತೆ ಏನ್ ಮಾತಾಡೋದು ಬಿಡು ಅಂತ ಕೆಲವೊಬ್ರು ಕೈ ಬಿಟ್ಬಿಡ್ತಾರ. ಹಂಗ್ ಕೈ ಬಿಟ್ಟು ಅವ್ರ ಏನ್ ಮಾಡ್ತಾರ, ತಾವ್ ಅನ್ಕೊಂಡಿದ್ದ ಸರಿ ಅನ್ನೋ ಹಂತಕ್ಕ ಬಂದ್ಬಿಟ್ಟಿರ್ತಾರ. ಇವನ್ನೆಲ್ಲ ನಾವು ಬಿಡ್ಬೇಕು. ನಾವು ಕೂಡ ಕೆಲವೊಂದ್ಸರಿ ಮಾಡುವುದುಂಟು, ವಿತಂಡವಾದ ಮಾಡುವುದುಂಟು. ಅದಕ್ಕೆ ನಾವೇನ್ ಮಾಡ್ಬೇಕ್ರಿ ಅಂತಂದ್ರೆ ಇವನ್ನೆಲ್ಲ ಬಿಡಬೇಕು ಅಂತಂದ್ರೆ ಈ ರೀತಿಯ ಒಳ್ಳೆಯ
ಒಂದು ಮನಸ್ಥಿತಿಯನ್ನ ಬೆಳೆಸ್ಕೋಬೇಕು ಅಂತಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕ್ರಿ ಮತ್ತು ಅಂತ ಕೊನೆಗೆ ಆಧ್ಯಾತ್ಮಕ ಬರ್ಬೇಕಾಗ್ತತಿ. ಯಾಕಂತಂದ್ರ ಆಧ್ಯಾತ್ಮಕ ಮಾತ್ರ ಒಂದು ಶಕ್ತಿ ಐತೆ ವಿನಃ ಜ್ಞಾನ ಯಾವುದು, ವಿಜ್ಞಾನ ಯಾವುದು, ಅಜ್ಞಾನ ಯಾವುದು, ವಾದ ಯಾವುದು, ವಿತಂಡವಾದ ಯಾವುದು ಅನ್ನೋದು ತಿಳಿಸ್ಕೊಡ್ದು ಯಾವ್ದ್ರಿ ಅಂತಂದ್ರ ಅದು ಅಧ್ಯಾತ್ಮ ಮಾತ್ರ ತಿಳಿಸ್ಕೊಡ್ತತಿ. ನಾವು ಅಧ್ಯಾತ್ಮದಲ್ಲಿ ಧ್ಯಾನ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಭಜನೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ವಚನಗಳನ್ನ ಓದ್ತೀವಿ, ವಚನಗಳನ್ನ ಹಾಡ್ತೀವಿ, ಅನುಭವವನ್ನ ಮಾಡ್ತೀವಿ, ಚಿಂತನೆ ಗೋಷ್ಠಿಗಳನ್ನ ಕೇಳ್ತೀವಿ. ಹಿಂಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಮನಸ್ಸನ್ನ ತೆರೆದಿಟ್ಕೊಂಡು ಎಲ್ಲರ ಜೊತೆ ಬೆರೆಯೋದ್ರಿಂದ ಆಧ್ಯಾತ್ಮದ ಶಕ್ತಿಯನ್ನ ನಮ್ಮ ಒಳಗೆ ಹಿಡಿಸ್ಕೊಳ್ಳೋದ್ರಿಂದ ಏನಾಗ್ತದ್ರಿ ಅಂತಂದ್ರೆ ಈ ರೀತಿ ಜನರ ಜೊತೆ ಬೆರೆಯೋದು ತಪ್ತತಿ. ಒಂದೇದು. ಎರಡನೇದು, ನಾವು ಕೂಡ ವಿತಂಡವಾದಿಗಳಾಗ್ಲಿಕ್ಕೆ ಹೋಗುದಿಲ್ಲ. ಈ ರೀತಿಯ ಮಾಡೋದ್ರಿಂದ ನಮ್ಮ ಜೀವನಕ್ಕೆ ಒಳ್ಳೇದೇ ಹೊರತು ಅವ್ರ ಜೊತೆ ವಾದ ಮಾಡೋದ್ರಿಂದ ಏನೂ ಲಾಭ ಆಗಂಗಿಲ್ಲ. ಕೊನೆಗೆ ಸಿಂಹ ಯಾವ ರೀತಿ ನರಿಗೆ ಶಿಕ್ಷೆ ಕೊಡ್ತೋ ಆ ರೀತಿ ನಮ್ಮ ಹಿರಿಯರು ಏನ್ ಮಾಡ್ತಾರ, ತಿಳುವಳಿಕೆ ಇದ್ದವ್ರು ಏನ್ ಮಾಡ್ತಾರ, ನಮಗ ಒಂದು ಮಾತಂದು ನಮಗ ಒಂದು ಬೈದು ಏನ್ ಮಾಡ್ತಾರ, ನಿನಗ ಬುದ್ಧಿಲ್ಲ ಅಂತವ್ರ ಜೊತೆ ಮಾತಾಡಕ್ ಹೋಗ್ಬೇಡ ಅಂತಾರ. ಅದಕ್ಕೆ ನಾವ್ ಏನ್ ಮಾಡ್ಬೇಕ್ರಿ ಅಂತಂದ್ರೆ ಯಾವ್ದೋ ಒಂದು ವಿಷಯವನ್ನ ಮಂಡಿಸ್ಬೇಕಾ, ಯಾರ ಜೊತೆ ಮಂಡಿಸ್ಬೇಕು, ಒಂದು ಅವರಿಗೆ ಅದ್ರ ಬಗ್ಗೆ ಸಂಪೂರ್ಣ ಜ್ಞಾನ ಇರಬಾರ್ದು ಮತ್ತು ತಿಳ್ಕೊಳ್ಳುವಂತ ಆಸಕ್ತಿ ಇರಬೇಕು ಒಂದು, ಅಥವಾ ಅದ್ರ ಬಗ್ಗೆ ಜ್ಞಾನ ಇರಬೇಕು. ಆ ರೀತಿ ಇದ್ದರ ಜೊತೆ ನಾವು ವಾದಿಸಾಕತ್ತೀವಿ, ನಾವು ವಿಷಯಗಳನ್ನ ಮಂಡಿಸಾಕತ್ತೀವಿ ಅಂತಂದ್ರೆ ಏನಾಗ್ತತಿ ಅಂತಂದ್ರೆ ಅವರ ಜ್ಞಾನ ನಮ್ಮ ಜ್ಞಾನ ಏನಾಗ್ತತಿ, ಕೊಡು ತೆಗೆದುಕೊಳ್ಳುವಿಕೆ ಪ್ರಕ್ರಿಯೆ ಆಗ್ತತಿ. ಈ ಪ್ರಕ್ರಿಯೆ ಆದಾಗ ಅವರಲ್ಲಿರ್ತಕ್ಕಂಥ ಜ್ಞಾನ ನಮಗ್ ಬರ್ತದ, ನಮ್ಮಲ್ಲಿರ್ತಕ್ಕಂಥ ಜ್ಞಾನ ಅವ್ರಿಗೆ ಹೋಗ್ತತಿ. ಹೋಗೋದ್ರಿಂದ ನಮ್ಮ ಜ್ಞಾನದ ಕಣಜ ಏನಾಗ್ತತಿ, ಇನ್ನು ಜಾಸ್ತಿಯಾಗಿ ಸಂಪದ್ಭರಿತ ಆಗ್ತತಿ. ಅದು ಬಿಟ್ಟು ಆ ವಿಷಯದ ಬಗ್ಗೆ ಅವ್ರಿಗೆ ನಾಲೆಜೇ ಇಲ್ಲ, ಆ ವಿಷಯದ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅಷ್ಟಕ್ಕೂ ಯಾರು ಹೇಳಿದ್ರು ಕೇಳುವಂತ ವ್ಯಕ್ತಿ ಅವರಲ್ಲ. ಅವ್ರ ಮುಂದೆ ಹೋಗಿ ನಾವು ಮಂಡಿಸ್ಬೇಕಾದ ವಿಷಯಗಳನ್ನ, ನಮ್ಮ ಅನುಭವಗಳನ್ನ, ನಮ್ಮ ಆಸೆಗಳನ್ನ, ಕನಸುಗಳನ್ನ, ಗುರಿಗಳನ್ನ ಹೇಳ್ಕೊಂಡಾಗ ಏನಾಗ್ತದೆ ಅಂತಂದ್ರ ಅದು ಬೋರ್ಗಲ್ಲಿನ ಮೇಲೆ ನೀರು ಸುರಿದಂಗ ಆಗ್ತತಿ, ಎಲ್ಲ ಹರಿದು ಹೋಗ್ಬಿಡ್ತತಿ. ತುಂಬಿದ ಲೋಟದಾಗ ನಾವು ಮತ್ತೆ ಏನಾದ್ರೂ ಹಾಕುವಂತಹ ಪ್ರಯತ್ನವನ್ನ ಮಾಡಿದಂಗ ಆಗ್ತತಿ. ಅದಕ್ಕೆ ನಾವ್ ಏನಾದ್ರೂ ಯಾರಿಗಾದ್ರೂ ಕೊಡ್ಬೇಕು ಅಂತಂದ್ರ ಅದ್ರ ಆಸೆ ಇದ್ದವ್ರಿಗೆ, ಅದ್ರ ಇಷ್ಟ ಇದ್ದವ್ರಿಗೆ ಕೊಡ್ಬೇಕೇ ವಿನಃ ಅದ್ರ ಇಷ್ಟ ಇಲ್ಲದೆ ಇರೋರಿಗೆ ವಿತಂಡವಾದಿಗಳ ಮುಂದ ನಾವ್ ಯಾವತ್ತೂ ವಾದ ಮಾಡ್ಲಿಕ್ಕೆ ಹೋಗ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲರಿಗೂ ಶರಣಾರ್ಥಿ.